ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಿಮಗೆ ತವಾ ಪಲಾವ್ ತರಕಾರಿ ಸೋಯಾ ಚಂಗಿಂದ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಒಂದು ಕಪ್ಪಷ್ಟು ಸೋಯಾ ಚಂಗನ್ನು ಹಾಕ್ಕೊಳ್ಳಿ. ಒಂದು ಬಟ್ಲಿಗೆ ಅದಕ್ಕೆ ಬಿಸಿಯಾದ ನೀರು ಹಾಕಬೇಕು. ಇದೊಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಎಲ್ಲ ಅದರಲ್ಲಿ ನೀರೆಲ್ಲ ಸೋಕಾಗಿರಬೇಕು. ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ, ಕೈಯಿಂದ ನೀರನ್ನೆಲ್ಲ ಸ್ಕ್ವೀಸ್ ಮಾಡಾಕಿ ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ಈ ಥರ 2 ಸತಿ ಮಾಡಿ. ಆವಾಗ ಏನಾಗುತ್ತೆ ಅಂದರೆ ಸೋಯಾ ಚಂಗಲ್ಲಿರುವಂಥ ಸ್ಮೆಲ್ ಇರುತ್ತಲ್ಲ, ಅದು ಹೋಗುತ್ತೆ. ಚೆನ್ನಾಗಿರುತ್ತೆ ಪಲಾವ್ ಹಾಕಿದಾಗ, ಫ್ರೆಶ್ ಸ್ಮೆಲ್ ಅನಿಸುತ್ತೆ ಸೋಯಾ ಬೀನ್ಸ್ದು. ಸೊ ಈ ಥರ ಚೆನ್ನಾಗಿ ನೀರನ್ನ ಡ್ರೈನ್ ಔಟ್ ಮಾಡಿ, ಸ್ಕ್ವೀಸ್ ಮಾಡಿ. ಈಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಗ್ರೈಂಡಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮೆಣಸು, ಫೆನ್ನಲ್ ಸೀಡ್ಸ್ ಅಂತಾರಲ್ಲ, ಸೋಂಪು ಕಾಳು, ಚಕ್ಕೆ, ಏಲಕ್ಕಿ, ಲವಂಗ, ತೆಂಗಿನಕಾಯಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಇನ್ನೊಂದು ತವಾ ಪಲಾವ್ ಮಾಡಬೇಕಲ್ಲ, ಹಾಗಾಗಿ ನಾವು ಕುಕ್ಕರ್ ಯೂಸ್ ಮಾಡಲ್ಲ. ಬಾಣಲೆಗೆ 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಇದಾದ ತಕ್ಷಣ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ, ಒಂದು ಸ್ವಲ್ಪ ಚುಟ್ಕಿಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕರ್ಡ್ ಹಾಕ್ಬೇಕು. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಕರ್ಡನ್ನು ಚೆನ್ನಾಗಿ ಬೀಟ್ ಮಾಡಿ, ಹಾಗೆ ಹಾಕ್ಬೇಡಿ, ಇಲ್ಲಾಂದ್ರೆ ಒಂಥರ ಒಡಕ್ಲು ಥರ ಆಗಿಬಿಡುತ್ತೆ. ಚೆನ್ನಾಗಿ ಸ್ಮೂತಾಗಿ ಮಾಡಿದಾಗ, ಇದ್ರೊಳಗೆ ಹಾಕಿದಾಗ ಗೊತ್ತೇ ಆಗೋಲ್ಲ ಮೊಸರು ಹಾಕಿದ್ದೀವಿ ಅನ್ನೋ ಥರ, ಆ ಥರ ಮಿಕ್ಸ್ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ತರಕಾರಿ ಹಾಕೋಣ. ನಾನು ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಟೊಮೊಟೊ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡ ತಕ್ಷಣ ಚೆನ್ನಾಗಿ ಮಸಾಲನೂ ಹೀರ್ಕೊಳ್ಳುತ್ತೆ. ಉಪ್ಪೆಲ್ಲ ಹೀರ್ಕೊಂಡು ತರಕಾರಿ ಚೆನ್ನಾಗಿ ಬೇಯುತ್ತೆ. ಇವಾಗ ಸ್ವಲ್ಪ ನೀರು, ಮಿಕ್ಸಿ ತೊಳ್ಕೊಂಡಿದ್ದ ನೀರನ್ನ ಹಾಕಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ, ತರಕಾರಿ ಬೇಯೋವರೆಗೂ. ಈಗ ಬೆಂದಿದೆ, 3/4 ಭಾಗದಷ್ಟು ಬೆಂದಿದೆ. ಈಗ ಇದಕ್ಕೆ ನಾವು ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಹಸಿ ಬಟಾಣಿ ಹಾಕ್ಕೊಂಡು ಸ್ವಲ್ಪ, ಮತ್ತು ಸೋಯಾ ಚಂಕ್ಸ್ ರೆಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡೋಣ. ಇದು ಇನ್ನೊಂದು 5-10 ನಿಮಿಷ ಬೇಯಲಿ ಸೋಯಾ ಚಂಕ್ಸ್ ಆ್ಯಂಡ್ ಇದು. ಇವಾಗ ಅನ್ನನ ಮೊದಲೇ ಮಾಡಿಟ್ಕೊಂಡಿರಬೇಕು, ಬಿಡಿಯಾಗಿ ಮಾಡಿಕೊಂಡು ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು, ಕೂಲಾಗಿರಬೇಕು. ಈಗ ಇದಕ್ಕೆ ನಾವು ಗೊಜ್ಜನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಸಾಲ್ಟು ಏನಾದ್ರು ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ಬಿಸಿ ಬಿಸಿಯಾದ ಮತ್ತು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಬೇಕು. ಇದನ್ನು ಬಿಸಿ ಮಾಡಿ ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಪಲಾವು ರೆಡಿಯಾಗಿರುತ್ತೆ. ಇದು ತವಾ ಪಲಾವ್ ಅಂತ ಹೇಳ್ತೀವಿ. ಕುಕ್ಕರಲ್ಲಿ ಮಾಡಿರಲ್ಲ, ಅದರಿಂದ ಎಂಜಾಯ್ ಮಾಡಿ. ತುಂಬ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.